ಹೇಳಿ ನಾನು ಸುನಿಲ್ ಕುಮಾರ್ ನರೇಂದ್ರ. ಇವತ್ತಿನ ಟಾಪಿಕ್ನಲ್ಲಿ ನಾನು ಆಧಾರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಕ್ವಿಕ್ಕಾಗಿ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಈಸಿಯಾಗಿ ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು. ನೀವು ಮೊದಲನೇದಾಗಿ ನಿಮ್ಮ ಗೂಗಲ್ ಸರ್ಚ್ಗೆ ಹೋಗಿ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿದ ಕೂಡಲೇ ಫಸ್ಟ್ ಆಪ್ಷನಲ್ಲಿ ಸಿಗುತ್ತೆ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ. ನೆಕ್ಸ್ಟು ನೀವು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟ್ ಆಪ್ಷನಲ್ಲೇ ನಿಮಗೆ ಸಿಗುತ್ತೆ ಗೆಟ್ ಆಧಾರ್ ಅಂತ ಇರುತ್ತೆ. ಆ ಗೆಟ್ ಆಧಾರ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಆಧಾರ್ ಕಾರ್ಡ್ ಹೋಮ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟು ಹೋಮ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಹೋಮ್ ಪೇಜಲ್ಲಿ ನೀವು ನೋಡ್ತಾ ಇರ್ಬೋದು, ಗೆಟ್ ಆಧಾರಲ್ಲಿ ನಮಗೆ 4-5 ಆಪ್ಷನ್ ಸಿಗುತ್ತೆ. ಬುಕ್ ಆ್ಯನ್ ಅಪಾಯಿಂಟ್ಮೆಂಟು, ಚೆಕ್ ಸ್ಟೇಟಸ್ಸು, ಡೌನ್ಲೋಡ್ ಆಧಾರ್ ಅಂತ ಇದೆ. 3ನೇ ಆಪ್ಷನಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇದೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ ಡೌನ್ಲೋಡ್ ಆಧಾರ್ ಕಾರ್ಡ್ ಅಂತ. ಆ ಆಧಾರ್ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಪೇಜ್ಗೆ ನಾವು ಎಂಟರ್ ಹೋಗ್ತಾ ಇದ್ದೀವಿ. ಡೌನ್ಲೋಡ್ ಆಧಾರ್ ಅಂತ ಇದೆ. OTP ಇದೆ. ನಿಮ್ಮ ಆಧಾರ್ ನಂಬರನ್ನು ನೋಂದಾಯಿಸಿ ಎಂಟರ್ ಕ್ಯಾಪ್ಚಾ ಮಾಡಿ ಮತ್ತು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ನಾನಿವಾಗ ಎಂಟರ್ ನನ್ನ ಆಧಾರ್ ನಂಬರ್ನ ನಾನು ನೋಂದಾಯಿಸ್ತೀನಿ ಮತ್ತು ಎಂಟರ್ ಕ್ಯಾಪ್ಚಾ ಕೂಡ ನಾನು ನೋಂದಾಯಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನನ್ನ ಆಧಾರ್ ನಂಬರ್ನ ನಾನು ನೋಂದಾಯಿಸಿದ್ದೀನಿ ಮತ್ತು ಕ್ಯಾಪ್ಚನ ರಿಫ್ರೆಶ್ ಮಾಡಿ ಹೊಸ ಕ್ಯಾಪ್ಚನ ನಾನು ಎಂಟರ್ ಮಾಡಿದ್ದೀನಿ. ಸೆಂಡ್ OTP ಮತ್ತು ಡಿಸೇಬಲ್ ಇದೆ. ನೀವು ಅದ್ರ ಎನೇಬಲ್ ಮಾಡೋಕ್ಕೆ ಅದು ಸೈಡಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ಸೆಂಡ್ OTP ಅನ್ನೋದು ಬ್ಲೂ ಕಲರ್ ಬಟನಲ್ಲಿ ಆಗಿ ಎನೇಬಲ್ ಆಗುತ್ತೆ. ನಾನು ಇದನ್ನು ನೋಡ್ತಾ ಇದ್ದೀರಾ, ನಾನು ಸೆಂಡ್ OTP ಎನೇಬಲ್ ಆಗಿದೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನನಗೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಆಧಾರ್ ಸಂಸ್ಥೆಯಿಂದ. ಆವಾಗ ನೀವು ಆ OTPನ ಇಲ್ಲಿ ನೀವು ನೋಂದಾಯಿಸಬೇಕಾಗುತ್ತೆ. ಡು ನಾಟ್ ವಾಂಟ್ ಮಾಸ್ಕ್ ಅಂತ ಇದೆ, ಅದನ್ನು ಮಾಸ್ಕ್ನ ಚೆಕ್ ಮಾಡಬೇಡಿ. ನೀವು ಜಸ್ಟ್ OTPನ ಎಂಟರ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನನ್ನ OTPನ ನಾನು ಇವಾಗ ಎಂಟರ್ ಮಾಡ್ತೀನಿ. ವೆರಿಫೈ ಆ್ಯಂಡ್ ಡೌನ್ಲೋಡ್ ಇದೆ, ಇವಾಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಮಾಡಿದ ಕೂಡಲೇ ನಿಮಗೆ ಒಂದು ಹೊಸ ಪೇಜ್ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರೋದನ್ನ ಹೇಗೆ ಓಪನ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕಾಣಿಸ್ತಾ ಇದೆ, ನಾನು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿದೆ ನೋಡಿ. ನನ್ನ ಡೆಸ್ಕ್ಟಾಪ್ ಮೇಲೆ ಕೂತ್ಕೊಂಡಿದ್ದ ಆಧಾರ್ ಕಾರ್ಡ್ ಓಪನ್ ಮಾಡೋಕ್ಕೆ ನಿಮ್ಮ ಹೆಸರಿನ ಮೊದಲನೇ 4 ಅಕ್ಷರ ಹಾಗೂ ನಿಮ್ಮ ಜನ್ಮ ದಿನಾಂಕದ ಇಸವಿಯನ್ನು ನೀವು ನೋಂದಾಯಿಸಬೇಕಾಗುತ್ತೆ. ನೋಂದಾಯಿಸಿದ ನಂತರ ಯಶಸ್ವಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.